ನಾಯಿ ಕಚ್ಬಿಟ್ಟೈತೆ. ರೇವಿಸ್ ಇಂಜೆಕ್ಷನ್ ಹಾಕಿಸ್ಬೇಕು ಇವತ್ತು. ಮರೆಯದಾಡು ಮೌನಗಳೇ ಸಾಕ್ಷಿಗಳು. ನಾವು ಇಷ್ಟೊತ್ತು ಕಾದಿದ್ದಕ್ಕೋ ಸಾರ್ಥಕ ಆಯ್ತು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ವಿಡಿಯೋ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ನಮಸ್ಕಾರ. ಇವತ್ತೊಂದು ಶಾರ್ಟ್ ರೈಡ್ ಹೋಗೋಣ ಅಂದ್ಬಿಟ್ಟು ಒಂದು ಒಳ್ಳೆ ಸನ್ಸೆಟ್ ಪಾಯಿಂಟ್ ಇರೋ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಟೋಲ್ ಪಾಸ್ ಆಗಿ ಇವತ್ತು ನನ್ನ ಗಾಡಿಯಲ್ಲಿ ಬಂದಿಲ್ಲ, ಈ ಗಾಡಿಯಲ್ಲಿ ಬಂದಿದ್ದೀನಿ. ಇನ್ನೊಬ್ಬ ಬರಬೇಕು, ಅವನಿಗೋಸ್ಕರ ಎಲ್ಲ ವೆಯ್ಟಿಂಗ್ ಮಾಡ್ತಾ ಇದ್ದೀವಿ. ಇನ್ನೂ ಇಬ್ಬರು ಫೇಸ್ ತೋರ್ಸೋಕ್ಕಾಗಲ್ಲ ನನ್ನ ಜೊತೆ. ಇವನು ಲಾಸ್ಟ್ ರೈಡ್ ಮಾಡಿದ್ದು ಎಲ್ಲಿಗೆ ನಾವು ಶಿವನ ಸಮುದ್ರನಾ ಮಂಗಳೂರು. ಹಾಂ, ಇನ್ನೂ ಇಬ್ಬರನ್ನ ತೋರ್ಸೋಕ್ಕಾಗಲ್ಲ. ಅವ್ರು ಯಾರು ಅಂತ ನಿಮ್ಗೆ ಗೊತ್ತಿರುತ್ತೆ, ಕಮೆಂಟ್ ಮಾಡಿಬಿಡಿ. ಸನ್ಸೆಟ್ ಪಾಯಿಂಟ್ಗೆ ಒಂದು ಒಳ್ಳೆ ಸಾಂಗ್ ಹಾಕೋಣಕ್ಕಂತ ಒಂದು ಒಳ್ಳೆ ಸ್ಪೀಕರ್ ಎತ್ಕೊಂಡು ಹೊರಟಿದ್ದೀವಿ. ನೋಡೋಣ ಬನ್ನಿ ಇನ್ನೂ ಏನೇನಾಗುತ್ತೆ ಅಂತ. ಇನ್ನೊಬ್ಬನಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಅವ್ನು ಇನ್ನೂ ಯಾವುದೋ ಟೋಲ್ ಪಾಸಿಂಗ್ ಅಂತ ಬರಲಿ. ಗೈಸ್, ಫೈನಲಿ ಬಂದುಬಿಟ್ಟಿದ್ದೀವಿ. ಇವಾಗ ನೋಡ್ಬೋದು ಲೊಕೇಶನ್ ಯಾವ ಥರ ಇದೆ ಅಂತ. ಒಂದು ಸನ್ಸೆಟ್ ಪಾಯಿಂಟ್ನ ಆರಾಮಾಗಿ ನೋಡೋಕೆ ಒಂದು ಒಳ್ಳೆ ಜಾಗ ಇದು. ನೆಲಮಂಗಲಿಂದ ಜಾಸ್ತಿ ಏನಿಲ್ಲ, ಒಂದು 10 ಕಿಲೋಮೀಟ್ರ್ ಐತೆ. ನಾವು ಒಂದು 5 ಜನ ಬಂದಿದ್ದೀವಿ. ಅದರಲ್ಲಿ ಇಬ್ಬರು ಮುಖ ತೋರಿಸಲ್ಲ, ಇನ್ನು 3 ಜನ ಮುಖ ತೋರಿಸ್ತೀನಿ. ಬೆಟ್ಟ ಮೇಲೆ ಹತ್ಕೊ ಬಂದಿರಿ ಅಂದರೆ ಒಂದು ಒಳ್ಳೆ ದೇವಸ್ಥಾನ ಇದೆ. ಒಳಗಡೆ ಯಾವ ದೇವ್ರು ಇರೋದು? ಶಿವನಾ? ರಾಮಲಿಂಗೇಶ್ವರ ಸನ್ನಿಧಿ. ಲಾಸ್ಟ್ ಇಯರ್ ಒಂದ್ಸಲ ಈ ಜಾಗಕ್ಕೆ ಬಂದಿದ್ವಿ. ಇದು 2ನೇ ಸಲ ಈ ಜಾಗಕ್ಕೆ ಬರ್ತಿರೋದು. ಫಸ್ಟ್ನೇ ಸಲ ಬಂದಾಗ ಏನು ಲಾಗ್ ಮಾಡಿರಲಿಲ್ಲ. ಇದು 2ನೇ ಸಲ ಬರ್ತಿರೋದು. ಇಲ್ಲಿ ಕುತ್ಕೊಂಡು ಒಂದು ಸನ್ಸೆಟ್ ನೋಡಿದ್ರೆ ಭಾರಿ ಅಂದ್ಕೊಳ್ಳಿ. ಲೊಕೇಶನ್ ಎಲ್ಲಿ ಅಂದರೆ ಬಂದ್ಬಿಟ್ಟು ಬರಡಿ ಬೆಟ್ಟ ಅಂತ, ನೆಲಮಂಗಲದಿಂದ ಜಸ್ಟ್ 10 ಕಿಲೋಮೀಟರ್ ಅಷ್ಟೇ. ಯಾರಿಗಾರು ಇಲ್ಲಿ ಲೊಕೇಶನ್ ಬೇಕಂದರೆ ದಯವಿಟ್ಟು ಕಮೆಂಟ್ ಅಥವಾ DM ಮಾಡಿ, ನಾನು ನಿಮಗೆ ಲೊಕೇಶನ್ ಸೆಂಡ್ ಮಾಡ್ತೀನಿ. ಯಾರೇ ಆಗಲಿ ಕಸ ತಂದರೆ ದಯವಿಟ್ಟು ವಾಪಸ್ ತಗೊಂಡೋಗಿ ನೀವೇ ಬಿಸಾಕ್ರಿ. ಈ ಕಸ ನೋಡಿ ವಾಪಸ್ ಈ ಕಸ ನೋಡಿ ನಾವು ಅಷ್ಟೇ ಈ ಕಸನ ವಾಪಸ್ ತಗೊಂಡೋಗ್ತಾ ಇದ್ದೀವಿ. ಗೈಸ್, ತಿನ್ನೋಕ್ಕೋಸ್ಕರ ಹೊಟ್ಟೆ ಹಸಿದಂದ್ರೆ ಅಲ್ಲಿ ಯಾವುದೋ ಅಂಗಡಿಯಲ್ಲಿ ಸಮೋಸೆ ಇತ್ತು, ತಂದಿದ್ದೀವಿ. ಇಲ್ಲಿಂದ ಸನ್ಸೆಟ್ ನೋಡ್ಬೇಕು ಹೆಂಗೆ ಕಾಣುತ್ತೆ ಅಂತ. ಗೈಸ್, ಯಾರೇ ಆಗಲಿ ಬಂದರೆ ಇಲ್ಲಿ ಯಾವತ್ತೂ ಪ್ಲಾಸ್ಟಿಕ್ನ ಪೇಪರ್ನಾಗಲಿ ಬಾಟಲ್ನಾಗಲಿ ಯಾರು ಬಿಸಾಕೋಕೆ ಹೋಗ್ಬೇಡ್ರಿ. ಇದು ಒಂದು ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ, ಅಥವಾ ಇಲ್ಲಿ ಒಂದು ದೇವಸ್ಥಾನ ಇದೆ, ಹಳೆ ಕಾಲದ ದೇವಸ್ಥಾನ ಕೂಡ ಇದೆ. ಯಾರೇ ಬಂದ್ರೂ ತಾವು ತಂದಿರೋದನ್ನ ವಾಪಸ್ ನೀವೇ ತೊಗೊಂಡೋಗಿ, ಯಾರು ಇಲ್ಲಿ ಬಿಟ್ಟು ಹೋಗೋಕೆ ಮಾತ್ರ ಹೋಗ್ಬೇಡಿ. ಇಷ್ಟೊತ್ತು ಕಾದಂಥ ಕ್ಷಣ ಈಗಲೇ ಬಂದೇ ಬಿಡ್ತು. ನೋಡ್ಬೋದು ಸನ್ಸೆಟ್ ಯಾವ ಥರ ಆಗ್ತಿದೆ ಅಂತ. ಅದು ಒಂದು ವೀಡಿಯೋನೇ ಮಾಡ್ಕೊಳ್ತಾ ಇದ್ದೀವಿ, ಒಂದು ಟೈಮ್ ಲ್ಯಾಪ್ಸ್ ಹಾಕಿ. ಅದು ನೋಡೋಣ ಯಾವ ಥರ ಬರುತ್ತೆ ಅಂತ. ಗೈಸ್, ಫೈನಲಿ ಸನ್ಸೆಟ್ನ ನೋಡ್ಬೋದು ಯಾವ ರೀತಿ ಆಗ್ತಾಯಿದೆ ಅಂತ. ನಾವೆಲ್ಲೇ ಹೋದ್ರೂ ಸಾಂಗ್ ಮಾತ್ರ ಡಿ-ಬಾಸ್ ಮಾತ್ರ ಸಾಂಗ್ ಮಾತ್ರ ಮಿಸ್ಸೇ ಮಾಡಲ್ಲ. ಇದು ಮರೆಯದಾಡು ಮೌನಗಳೇ ಸಾಕ್ಷಿಗಳು. ಇದು ಮುಗಿಯದ ನೆನಪು ವಿರಹಗಳೇ ಗುರುತು. ಗೈಸ್, ಫೈನಲಿ ಸನ್ಸೆಟ್ನ ನೋಡ್ಬೋದು. ನಾವೇನಕ್ಕೆ ಬಂದು ಆ ಕೆಲಸ ಆಗೇ ಹೋಯ್ತು ನೋಡಿ. ಅಲ್ಲಿ ನಾವೇನು ಏನೇನು ಪ್ಲಾಸ್ಟಿಕ್ ತಂದಿದ್ವು ಅವನ್ನೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಗೈಸ್, ಫೈನಲಿ ಲಾಗ್ ನೋಡಿದ್ರಲ್ಲ, ಇವತ್ತಿನ ಕತೆ ಇದಾಗಿತ್ತು. ಇದೇ ರೀತಿಯಿಂದ ಜಾಗಗಳನ್ನು ತೋರಿಸ್ತಾ ಇರ್ತೀನಿ. ಯಾರ್ಯಾರು ಈ ವಿಡಿಯೋ ನೋಡ್ತೀರೋ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಮುಂದೆ ಯಾವ ರೈಡ್ ಹೋಗಬೇಕು, ನಿಮ್ಮ ಹತ್ರ ಇರೋ ಯಾವ್ಯಾವ ಪ್ಲೇಸಸ್ ಇದೆ ಅಂತಲೂ ಕಮೆಂಟ್ ಮಾಡಿ. ನಿಮ್ಗೆ ಯಾರಿಗಾದ್ರು ಈ ದೇವಸ್ಥಾನದ ಲೊಕೇಶನ್ ಅಥವಾ ಈ ಜಾಗಕ್ಕೆ ಬರಬೇಕಂದ್ರೆ
ದಯವಿಟ್ಟು ಕಮೆಂಟ್ ಡಿ ಎಮ್ ಮಾಡಿ ನಾನು ನಿಮ್ಗೆ ಲೊಕೇಶನ್ ಹೇಳ್ತೀನಿ. ಗೈಸ್ ಯಾರ್ಯಾರೆಲ್ಲ ವಿಡಿಯೋ ನೋಡಿರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಮತ್ತೆ ಸಿಗುವ.